So what is it about this film that you want to say that how it started, when it started, and why it started? To begin with that, ಅದನ್ನು ಹೇಳಲಿಕ್ಕೆ ನಾನು ವೇದಿಕೆಗೆ ಬಹುಶಃ ನನಗಿಂತ ಅದು ಶ್ರೀ ಜೈ ಜಗದೀಶ್ ಸರ್ ಮತ್ತು ವಿಜಯಲಕ್ಷ್ಮಿ ಸಿಂಗ್ ಮೇಡಮ್ ಅವರು ಅದಕ್ಕೆ ಕರೆಕ್ಟ್ ಆದ ಸರಿಯಾದಂತಹ ಗೌರವಾನ್ವಿತ ವ್ಯಕ್ತಿಗಳು ತಂದುಕೊಡ್ತೇನೆ. ಸೊ ಲೆಟ್ ಅಸ್ ವೆಲ್ಕಮ್ ಜೈ ಜಗದೀಶ್ ಸರ್ ಅಂಡ್ ಮೇಡಮ್ ವಿಜಯಲಕ್ಷ್ಮಿ ಟು ಆನ್ ದ ಡಯಾಸ್. ಪ್ಲೀಸ್ ಐ ರಿಕ್ವೆಸ್ಟ್ ಮೈ ಫ್ರೆಂಡ್ಸ್ ಟು. ಎಲ್ರಿಗೂ ಹೇಳ್ತಾರೆ, ನನ್ನ ತಂದೆ ತಾಯಿ ಕಲಾವಿದರಾದ್ರಿಂದ ಅವರ ಆಶೀರ್ವಾದದಿಂದ ನಾನು ಕಲಾವಿದೆ ಆದೆ. ಆದರೆ ತಾಯಿ ಸರಸ್ವತಿಯ ಆಶೀರ್ವಾದ ಇರೋದಕ್ಕೆ ನಾನು ಈ ಭೈರಕ್ಕೆ ಪಾತ್ರನ ಮಾಡೋಕ್ಕೆ ಸಾಧ್ಯವಾಯಿತು ಅಂತ ನಾನು ಹೇಳ್ತೀನಿ. ನನ್ನ ಒಂದು ಆಸೆ ಏನು ಅಂತಂದರೆ, ಇತ್ತೀಚೆಗೆ ಕನ್ನಡ ಸಿನಿಮಾಗಳು ಭಾರತದಾದ್ಯಂತ ಮಾತ್ರವಲ್ಲ ಇಡೀ ಪ್ರಪಂಚದಾದ್ಯಂತ ಸುದ್ದಿ ಮಾಡ್ತಾ ಇದೆ. ನಮ್ಮ ಭಾಷೆಯ ಜೊತೆಗೆ ನಮ್ಮ ನೆಲದ ಕತೆ ಹಾಗೂ ಸಂಸ್ಕೃತಿಯನ್ನು ಇಡೀ ದೇಶಕ್ಕೆ ತಲುಪಿಸುವಂಥ, ಇಡೀ ಪ್ರಪಂಚಕ್ಕೆ ತಲುಪಿಸುವಂಥ ಕೆಲಸ ಕರ್ನಾಟಕದಿಂದ ಆಗಿದೆ. ಅದು ಕಾಂತಾರದಂಥ ಸಿನಿಮಾ ಮೂಲಕ ಅಂತ ನಾನು ಹೇಳ್ಕೊಳ್ಳೋದಕ್ಕೆ ತುಂಬ ಹೆಮ್ಮೆ ಪಡ್ತೀನಿ. ಈ ರೀತಿಯ ಹಲವಾರು ಪ್ರಯತ್ನಗಳು ನಮ್ಮ ಕರ್ನಾಟಕದಿಂದ ಆಗ್ತಾ ಆಗಿದ್ದಾವೆ, ನಮ್ಮನ್ನು ಗುರುತಿಸಿದ್ದಾರೆ ಕೂಡ. ನನ್ನದೊಂದು ಆಸೆ, ಅದೇ ಥರದ ಒಂದು ಈ ನೆಲದ, ಈ ಭಾಷೆಯ, ಈ ಮಣ್ಣಿನ ಕಥೆಯನ್ನು ಹೇಳಕ್ಕೆ ಹೊರಟಿದ್ದಾರೆ ನಿರ್ದೇಶಕರಾದಂಥ ಸುಧೀರ್ ಅಥಾವರ್ ಅವರು. ಅದಕ್ಕೆ ಯಾವ ಕಾರಣಕ್ಕೂ ನಾವು ಈ ಸಿನಿಮಾ ಏನು ಕೇಳುತ್ತೋ ಅದಕ್ಕೆ ಬೇಡ ಅನ್ನದೇ ಇರುವಂಥ ಒಬ್ಬ ವ್ಯಕ್ತಿ ಇದ್ದರೆ ಅದು ನಮ್ಮ ನಿರ್ಮಾಪಕರು. ಈ ಸಿನಿಮಾ ಏನು ಕೇಳುತ್ತೋ ಅದೆಲ್ಲವನ್ನ ಕೊಟ್ಟಿದ್ದಾರೆ. ಅದ್ಭುತವಾದಂಥ ಒಂದು ತಂಡವನ್ನು ಕಟ್ಕೊಂಡು ಒಂದು ಒಳ್ಳೆಯ ಸಿನಿಮಾವನ್ನು ಈ ತೆರೆಗೆ ತರ್ತಾ ಇದ್ದಾರೆ. ನನ್ನ ಒಂದು ಆಸೆ, ಒಬ್ಬ ಕನ್ನಡತಿಯಾಗಿ, ನಾವು ಬೆಂಗಳೂರಿಯನ್ ಅಥವಾ ನೀವು ಕರ್ನಾಟಕದವರು ನಾವೆಲ್ಲ ಏನಿದ್ದೀವಿ, ಬೇರೆ ಎಲ್ಲ ಭಾಷೆಯ ಸಿನಿಮಾಗಳು, ಅದು ತಮಿಳ್ ಆಗಿರ್ಬೋದು, ಮಲಯಾಳಂ ಆಗಿರ್ಬೋದು, ತೆಲುಗು ಆಗಿರಬಹುದು, ಈ ರಾಜ್ಯದ ಎಲ್ಲ ಸಿನಿಮಾಗಳು ನಮ್ಮ ಕರ್ನಾಟಕದಲ್ಲಿ ರಿಲೀಸ್ ಆದಾಗ ನಾವು ಸಾಮಾನ್ಯವಾಗಿ ಸಿನಿಮಾವನ್ನು ಪ್ರೀತಿಸೋರು ನಾವೆಲ್ಲರೂ ಅದೇ ಭಾಷೆಯಲ್ಲೇ ಹೋಗಿ ನೋಡ್ತೀವಿ ಥಿಯೇಟರ್ನಲ್ಲಿ, ಕನ್ನಡಿಗರು. ಅದೇ ಥರ ನನ್ನದು ಒಂದು ಆಸೆ, ಈ ಕೊರಗಜ್ಜವನ್ನು ಆಂಧ್ರದಲ್ಲಿ ರಿಲೀಸ್ ಮಾಡಿದಾಗ ಅದು ತೆಲುಗುನಲ್ಲೋ, ಕೇರಳದಲ್ಲಿ ರಿಲೀಸ್ ಮಾಡಿದಾಗ ಅದು ಮಲಯಾಳಂನಲ್ಲೋ, ಅಥವಾ ತಮಿಳ್ನಾಡಿನಲ್ಲಿ ರಿಲೀಸ್ ಮಾಡಿದಾಗ ಅದು ತಮಿಳ್ನಲ್ಲೋ ಅಲ್ಲದೆ ನಮ್ಮ ನೆಲದ ಭಾಷೆ ಕನ್ನಡದಲ್ಲೇ ಅಲ್ಲಿ ಇರುವಂತಹ ಪ್ರೇಕ್ಷಕರು ನೋಡಿ ಪ್ರೀತಿಸಿದ್ರೆ, ಗೌರವಿಸಿದ್ರೆ ಅದಕ್ಕಿಂತಲೂ ದೊಡ್ಡ ಹೆಮ್ಮೆ ನಮಗಿಲ್ಲ ಅಂತ ನಾನು ಅನ್ಕೊಳ್ತೀನಿ. Good morning everyone. It's a great honor to be here. This is my first film in Kannada language. And I must say, it's a delight to work with Sudhir sir and with Trivikram sir. A wonderful organization. And first when he came to meet me in Mumbai, he said, we have this song and you need to play this role of Goliga Dev. And I was like, do you think I can do something like this? Because I have never performed a dance like that before in my life. And all thanks to sir and the training that he gave us, that we could perform this song. Though I know there were a lot of controversies that got involved in it. But we had a great time and I hope you enjoy this film. Every song in this film is absolutely fantastic. And I think what's most important is this film is talking about our culture. We were talking about Sanskrit, right? There's a very famous shloka that says, Sahitya Sangeeta Nritya Kala Vihina Sakshat Pashu Pucha Vishana Hina, which means people or civilization without Sahitya, Sangeet, Nritya and Kala, agar aapke jeevan mein nahi hai, if you don't have this in your life, you are like an animal. എല്ലാവരും അവനവന്റെ ഭാഷയിൽ സംസാരിച്ചു. ഏറ്റവും കൂടുതൽ crew members from Malayalam industry, I think Gopi Sundar is from Malayalam industry, Liju Prabhakar and Shruti ma'am, you also acted with Mammuka, Jairam sir, and we all love you. കാന്താരയിലും കുറച്ച് വർക്കിന്റെ ഭാഗമാകാൻ
കഴിഞ്ഞിരുന്നു. അതുപോലെ തന്നെ ഇതും ഹിറ്റ് ആവട്ടെ, കൊരഗജ്ജയും ഹിറ്റ് ആവട്ടെ. താങ്ക് യു. ಕೊರಗಜ್ಜ ಬಗ್ಗೆ ಮಾತಾಡಿ ಅಂತ ಹೇಳ್ತಾ ಇದ್ದಾರೆ. ಕೊರಗಜ್ಜ ಬಗ್ಗೆ ನನಗೂ ಕೆಲವೇ ದಿವಸಗಳಿಂದ ತಿಳ್ಕೊಂಡಿದ್ದೀನಿ. ನಾನು ಕೊರಗಜ್ಜ ಸಿನಿಮಾ ಮಾಡಬೇಕು ಅಂತ ಹೊರಟೆ, ಬಟ್ ಯಾಕೋ ಕೈಗೂಡಲಿಲ್ಲ. ಎಷ್ಟೋ ಜನ ಬೇಡ ಮಾಡಬೇಡಿ ಅಂತ ಹೇಳಿದ್ರು, ಕೆಲವರು ಮಾಡಿ ಅಂತ ಹೇಳಿದ್ರು. ಯಾಕೋ ಧೈರ್ಯ ಬರಲಿಲ್ಲ, ನಾನು ಸುಮ್ಮನೆ ಆಗ್ಬಿಟ್ಟೆ. And we are blessed because almost more than 10-15 producers, directors were trying to make a film on Koragajja since past 10 years. And one important name I have to mention, Jagdish sir and Vijayalakshmi ma'am, because they have produced more than 25 big films in Kannada. But that's what they were, every time they were mentioning, but we could not able to complete this film. ಅದು ಪಾರ್ಟ್ ಆಫ್ ಜಾಬ್. ಅದು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅಂದರೆ ಒಂಥರ ಅಲ್ಲ, ಶಾಕ್ ಅಬ್ಸರ್ವರ್ ಥರ ಇರಬೇಕು. ಅದು ಬರ್ತಾ ಇರುತ್ತೆ, ಪ್ರತಿ ಸೆಕೆಂಡಿಗೆ ಬರ್ತೈತೆ ಏನೋ. ಸೊ ಸ್ವಲ್ಪ ಬಿಗಿನಿಂಗಲ್ಲಿ ಕಷ್ಟ ಆಗುತ್ತೆ, ಮತ್ತು ಅಭ್ಯಾಸ ಆಗಿ ಬಿಡುತ್ತೆ.